ಕನ್ನಡ ಸಾಹಿತ್ಯದ ನವ್ಯಘಟ್ಟವು ಬೌದ್ಧಿಕ ಹುಡುಕಾಟದಲ್ಲಿ ನಿರತರವಾಗಿದ್ದಾಗ ಅದೇ ಗುಂಪಿನಲ್ಲಿದ್ದ ಒಬ್ಬ ಲೇಖಕ ಮಾತ್ರ ಕೇವಲ ಬೌದ್ಧಿಕ ಚರ್ಚೆಗೆ ನಿಲ್ಲಲಿಲ್ಲ. ಆತ ಸಮಾಜದ ರಾಜಕೀಯದ ಕಪಟತನದ ವಿರುದ್ಧ ನೇರವಾಗಿ, ನಿರ್ಭಯವಾಗಿ ಮತ್ತು ಕೆಲವೊಮ್ಮೆ ವ್ಯಂಗ್ಯವಾಗಿ ಗುಡುಗಿದರು. ಅವರೇ ಪಿ. ಲಂಕೇಶ್. ಲಂಕೇಶರು ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಅವರು ಏಕಕಾಲದಲ್ಲಿ ಕವಿ, ಕಥೆಗಾರ, ನಾಟಕಕಾರ, ಕಾದಂಬರಿಕಾರ, ಚಲನಚಿತ್ರ ನಿರ್ದೇಶಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ನಿಷ್ಠುರ ಪತ್ರಕರ್ತ. ಶಿವಮೊಗ್ಗ ಜಿಲ್ಲೆಯ ಕೊನಗವನಹಳ್ಳಿಯಲ್ಲಿ ಜನಿಸಿದ ಲಂಕೇಶ್ ಆರಂಭದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದವರು. ನವ್ಯ ಸಾಹಿತ್ಯದ ಭಾಗವಾಗಿ ಬಿರುಕು, ಮುಸ್ಸಂಜೆಯ ಕಥಾಪ್ರಸಂಗದಂತಹ ಕಾದಂಬರಿಗಳನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಯಂತಹ ಕವಿತೆಗಳನ್ನು ಬರೆದರು. ಅವರ ನಾಟಕಗಳು ಕನ್ನಡ ರಂಗಭೂಮಿಗೆ ಹೊಸ ದಿಕ್ಕು ಕೊಟ್ಟವು. ಟಿ. ಪ್ರಸನ್ನನ ಗೃಹಸ್ಥಾಶ್ರಮ, ಸಂಕ್ರಾಂತಿಯಂತಹ ನಾಟಕಗಳು ಮಧ್ಯಮ ವರ್ಗದ ನಾಟಕೀಯ ಬದುಕನ್ನು, ಅವರ ಟೊಳ್ಳುತನವನ್ನು ರಂಗದ ಮೇಲೆ ಹಸಿ ಹಸಿಯಾಗಿ ತೋರಿಸಿದವು. ಆದರೆ ಲಂಕೇಶರ ನಿಜವಾದ ಕ್ರಾಂತಿ ಶುರುವಾದದ್ದು 1980ರಲ್ಲಿ. ಆಗ ಅವರು ತಮ್ಮ ಪ್ರಾಧ್ಯಾಪಕ ವೃತ್ತಿಗೆ ರಾಜೀನಾಮೆ ನೀಡಿ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದರು. ಇದು ಕೇವಲ ಒಂದು ಪತ್ರಿಕೆಯಾಗಿರಲಿಲ್ಲ, ಅದೊಂದು ಚಳುವಳಿಯಾಯಿತು. ಯಾವುದೇ ಜಾಹೀರಾತುಗಳಿಲ್ಲದೆ ಕೇವಲ ಓದುಗರ ಹಣದಿಂದ ನಡೆಯುತ್ತಿದ್ದ ಈ ಪತ್ರಿಕೆ ರಾಜಕೀಯ ಭ್ರಷ್ಟಾಚಾರವನ್ನು, ಸಮಾಜದ ಡೊಂಕುಗಳನ್ನು ನಿರ್ದಾಕ್ಷಿಣ್ಯವಾಗಿ ಟೀಕಿಸಿತು. ಲಂಕೇಶರ ಅಕ್ಷರ ಆ ಕಾಲದ ಯುವಕರಿಗೆ ಖಡ್ಗವಾಯಿತು. ಅವರ ಬರಹಗಳು ತೀಕ್ಷ್ಣ, ಹರಿತ ಮತ್ತು ನೇರವಾಗಿದ್ದವು. ಅವರು ವ್ಯವಸ್ಥೆಯ ವಿರುದ್ಧ, ಜಾತಿವಾದದ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಿರಂತರವಾಗಿ ಬರೆದರು. ದಲಿತ, ಬಂಡಾಯ ಮತ್ತು ಸ್ತ್ರೀವಾದಿ ದನಿಗಳಿಗೆ ತಮ್ಮ ಪತ್ರಿಕೆಯಲ್ಲಿ ದೊಡ್ಡ ಜಾಗವನ್ನೇ ಕೊಟ್ಟರು. ಮುಖ್ಯಮಂತ್ರಿ ನಾಟಕದಲ್ಲಿ ರಾಜಕೀಯದ ಕೊಳಕು ಆಟಗಳನ್ನು ಅವರು ಬಿಚ್ಚಿಟ್ಟರು. ಪಲ್ಲವಿ ಚಿತ್ರವನ್ನು ನಿರ್ದೇಶಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. ಲಂಕೇಶರು ಸದಾ ಬಂಡಾಯದ ಮನೋಭಾವದಲ್ಲೇ ಬದುಕಿದವರು. ಅವರು ಯಾವುದೇ ವಾದಕ್ಕೆ ಕಟ್ಟು ಬೀಳಲಿಲ್ಲ, ಸದಾ ವ್ಯವಸ್ಥೆಯ ವಿರೋಧ ಪಕ್ಷವಾಗಿ ನಿಂತವರು. ಅವರೊಬ್ಬ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಧ್ವನಿ, ಸಮಾಜವನ್ನು ಸದಾ ಎಚ್ಚರವಾಗಿಡುವ, ಪ್ರಶ್ನಿಸುತ್ತಲೇ ಇರುವ ನಿಷ್ಠೂರ ಧ್ವನಿ. ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕೊಡುಗೆ ಪಿ. ಲಂಕೇಶ್. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.